ದ್ವೇಷ ಯಾಕೆ ಅನ್ನೋದ್ರ ಬಗ್ಗೆನೂ ನನಗೆ ಡೀಟೇಲ್ಸ್ ಬೇಕು ಸರ್. ಅದಕ್ಕಿಂತ ಮುಂಚೆ ಸುದರ್ಶನ್ ಸರ್, ದುರಂತ ನೋಡಿ, ನಮ್ಮದೇ ದೇಶದ ರಾಜಕಾರಣಿಗಳ ಬಾಯಲ್ಲಿ ಬರ್ತಾ ಇರೋ ಕೆಲವೊಂದಷ್ಟು ಹೇಳಿಕೆಗಳು, ಇದನ್ನು ನಾವು ಯಾವ ರೀತಿ ಗಮನಿಸಬೇಕೋ ಗೊತ್ತಿಲ್ಲ. ಲಿಂಚಿಂಗು ಹಾಗೆ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳು ಭಾರತದಲ್ಲಾಗಿಲ್ವಾ? ಇಲ್ಲಿ ಗೋಹತ್ಯೆ ನಿಷೇಧ ಹೆಸರಲ್ಲಿ ಲಿಂಚಿಂಗ್ ಆಗುತ್ತೆ, ಗೋಹತ್ಯೆ ನಿಷೇಧ ಹೆಸರಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗುತ್ತೆ, ಬಾಂಗ್ಲಾದೇಶದಲ್ಲೂ ಆಗ್ತಿರೋದೇ. ನೀವು ಹೈಪ್ ಮಾಡಬೇಡಿ ಅಂತ ಹೇಳಿ ಮಾಧ್ಯಮಗಳಿಗೆ ಬಿಟ್ಟಿ ಬೋಧನೆ ಕೊಡ್ತಾರೆ ರಾಜಕಾರಣಿಗಳು ಸರ್. ಫಾರ್ ಗಾಡ್ ಸೇಕ್, ದೇ ಆರ್ ಪೀಪಲ್ ರೆಪ್ರೆಸೆಂಟೇಟಿವ್. ಇದು ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಮಾಬ್ ಲಿಂಚಿಂಗು, ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಮೈನಾರಿಟಿಗಳ ಮೇಲೆ ಅಟ್ಯಾಕು, ಹಾಗೆ ಭಾರತದಲ್ಲಿ ನಡೆದ ಕೆಲ ಘಟನೆಗಳು, ಆರ್ ದೇ ಸೇಮ್? ಈಗ ನೋಡಿ, ಮೀಡಿಯಾದಲ್ಲಿ ಏನು ಹೈಪ್ ಅಂತ ಹೇಳ್ತಿರಲ್ಲ, ಹೈಪ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಎಲ್ಲ ಬಾಂಗ್ಲಾದೇಶಿಗಳು ಇದನ್ನು ಮಾಡ್ತಿದ್ದಾರಾ? ಅದು ತಪ್ಪು. ಯಾರು ಮಾಡ್ತಿದ್ದಾರೆ ಅದನ್ನು ಸ್ವಲ್ಪ ಫೋಕಸ್ ಮಾಡೋಣ. ಇನ್ನು 1971 ಈ ಮಧ್ಯಾಹ್ನ ಇದು ಆದಮೇಲೆ ನನ್ನ ಎಕ್ಸ್ಪೀರಿಯನ್ಸ್, ನನಗೆ ಬಾಂಗ್ಲಾದೇಶದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅದನ್ನು ಹೇಳ್ತೀನಿ. 1971 ಯಾವಾಗ ಬಾಂಗ್ಲಾದೇಶದ ವಿಮೋಚನೆ ಆಯಿತು, ಆವಾಗ ಪಂಜಾಬಿ ಕಲ್ಚರ್ ಹೊರಟೋಯ್ತು, ಬೆಂಗಾಲಿ ಸಂಸ್ಕೃತಿ ಉಳ್ಕೊಳ್ತು, ಉರ್ದು ಹೊರಟೋಯ್ತು, ಬೆಂಗಾಲಿ ಭಾಷೆ ಉಳ್ಕೊಳ್ತು. ಒಂದು ಹೊಕ್ಕಳು ಬಳ್ಳಿಯಾಗಿ ಉಳ್ಕೊಂಡಿದ್ದು ಜಮಾಯಿತೆ ಇಸ್ಲಾಂ. ಓಕೆ, ಅದು ಇಟ್ ಈಸ್ ನಾಟ್ ಎ ಎಂಟೈರ್ ಪಾಪ್ಯುಲೇಷನ್ ಆಫ್ ಬಾಂಗ್ಲಾದೇಶ್, ಇಟ್ ಈಸ್ ಎ ವೆರಿ ಸ್ಮಾಲ್ ಪೋರ್ಷನ್ ಆಫ್ ಬಾಂಗ್ಲಾದೇಶ್. ಈಗ ನೋಡಿ, ಇಸ್ಲಾಮಿನಲ್ಲಿ ಬ್ರಾಡ್ಲಿ 2 ಪಂಗಡ ಇದ್ದಾವೆ, ಸುನ್ನಿ ಆ್ಯಂಡ್ ಶಿಯಾ ಅಂತೇಳಿ. ಸುನ್ನಿನಲ್ಲಿ ಮತ್ತೆರಡು ಪಂಗಡ ಇದ್ದಾವೆ, ದಿಯೋಬಂದಿ ಆ್ಯಂಡ್ ಬರೇಲ್ವಿ ಅಂತ. ಇವೆರಡೂ ಉಟ್ಕೊಂಡಿದ್ದು ನಮ್ಮ ಉತ್ತರ ಪ್ರದೇಶದಲ್ಲೇ. ದಿಯೋಬಂದಿ ಹರಡ್ಕೊಂಡ್ಬಿಡ್ತು ಅಫ್ಘಾನಿಸ್ತಾನದವರೆಗೂ. ಅಫ್ಘಾನಿಸ್ತಾನ್, ಖೈಬರ್ ಕಣಿವೆ, ಪಾಕಿಸ್ತಾನ್, ಅದು ನಿಧಾನವಾಗಿ ಬಾಂಗ್ಲಾದೇಶ ಉಟ್ಕೊಂಡಾಗ ಅಲ್ಲಿ ಉಳ್ಕೊಂಡೇ ಬಿಡ್ತು. ಇನ್ನೆಲ್ಲ ಪಾಕಿಸ್ತಾನದ ಯಾವ ಒಂದು ಕಲ್ಚರು ಇಲ್ಲ, ಭಾಷೆ ಇಲ್ಲ, ಇದೊಂದು ಉಳ್ಕೊಂಡ್ಬಿಡ್ತು. ಬಟ್ ಇದು ಉಳ್ಕೊಂಡಿದ್ದು ಒಳಗಡೆ, ಹುತ್ತದ ಒಳಗಡೆ ಮುಸುಗುಟ್ತಾ ಇತ್ತು. ಯಾಕಂದರೆ ಅವರಿಗೆ ಅವಕಾಶ ಸಿಗಲಿಲ್ಲ ಮೊದಲು 4 ವರ್ಷ. ಯಾವಾಗ ಶೇಖ್ ಮುಜಿಬುರ್ ರೆಹಮಾನ್ ಕೊಲೆ ಆಯಿತು, ಜನರಲ್ ಮುಜಿಬುರ್ ರೆಹಮಾನ್ ಟೇಕ್ ಓವರ್ ಮಾಡಿದ, ಅವರು ಹೊರಗೆ ಬಂದುಬಿಟ್ರು ಹುತ್ತದಿಂದ. ಹೀಗೆ ಇದೊಂದು ಪ್ಯಾಟರ್ನ್ ಬಾಂಗ್ಲಾದೇಶದಲ್ಲಿ. ಕೆಲವು ಸರಿ ಹುತ್ತದೊಳಗಿರ್ತಾರೆ ಮತ್ತು ಹೊರಗೆ ಬರ್ತಾರೆ. ಶೇಖ್ ಹಸೀನಾ ಇದ್ದಾಗ ಶಿ ಮ್ಯಾನೇಜ್ ಟು ಸಪ್ರೆಸ್ ದೇಮ್, ಇರಲಿಲ್ಲ ಅಂತಲ್ಲ, ಶಿ ಮ್ಯಾನೇಜ್ ಟು ಸಪ್ರೆಸ್ ದೇಮ್. ಬಟ್ ಇದು 2 ರೀತಿಯಾಗಿ ನಡೆಯುತ್ತೆ. ಒಂದು ರಾಜಕೀಯ ವಲಯದಲ್ಲಿ ನಡೆಯುತ್ತೆ, ಇನ್ನೊಂದು ಬ್ರೈನ್ ವಾಷಿಂಗ್ ಅಟ್ ದಿ ರೂಟ್ ಲೆವೆಲ್. ಈ ಯಾರ್ಯಾರು ಹಳ್ಳಿಗಳಲ್ಲೆಲ್ಲ ಹೋಗಿ ಅಲ್ಲೇ ನೆಲೆಸಿ ಅಲ್ಲಿ ಬ್ರೈನ್ ವಾಶ್ ಮಾಡೋಕ್ಕೆ ಶುರು ಮಾಡಿದರು, ಈಗ ಮಾಡ್ತಿರೋದೆಲ್ಲ ಅವರು. ಆಮೇಲೆ ವಿದ್ಯಾರ್ಥಿಗಳಿಗೆ, ಯೂನಿವರ್ಸಿಟಿಗಳಿಗೆ ಇವರು ಇನ್ಫ್ಲೂಯೆನ್ಸ್ ಆಗಿ ಹೋದರು. ಸೊ ನನ್ನ ಪ್ರಕಾರ ಭಾರತದಲ್ಲಿ ಏನೇನೆಲ್ಲ ಹೇಳಿಕೆ ಕೊಡ್ತಾರೆ, ಇಟ್ ಈಸ್ ಇರಿಲೆವೆಂಟ್. ಯಾರೋ ಒಬ್ಬರು ಮೊನ್ನೆ ಹೇಳ್ತಾ ಇದ್ರು, ಯು ಕೆನಾಟ್ ಕಾಲ್ ಇಟ್ ಜಿನೋಸೈಡ್, ಯಾಕಂದರೆ ಇಬ್ಬರೇ ಸತ್ತಿರೋದು. ಜಿನೋಸೈಡ್ ಅನ್ನೋಕ್ಕೆ ಎಷ್ಟು ಜನ ಸಾಯಿಸಬೇಕು? ಇಟ್ ಈಸ್ ಅ ಕಲ್ಚರಲ್ ಹೇಟ್ರೇಡ್ by few people. So we should dissociate the others. ಯಾಕಂದರೆ ಇದನ್ನು ಹೀಗೆ ಮುಂದುವರಿಸ್ಕೊಳ್ತಾ ಹೋದರೆ ಇಟ್ಸ್ ಎ ವಿಷಿಯಸ್ ಸರ್ಕಲ್. ಇಟ್ ವಿಲ್ ಕಂಟಿನ್ಯೂ ಟು ಎಕ್ಸ್ಪ್ಲೋಡ್ ಆರ್ ಇಂಪ್ಲೋಡ್. ಸೊ ಅದು ನಾವು ನಮ್ಮ ಭಾರತೀಯರು ರಾಜಕೀಯ ಧುರೀಣರೋ ಅಥವಾ ಮಾಧ್ಯಮದಲ್ಲಿ ಈ ಡಿಬೇಟ್ ಮಾಡೋಕ್ಕೆ ಮೊದಲೆಲ್ಲ ಬಂದಿರ್ತಾರೆ, ಏನೇನು ಹೇಳ್ತಾರೆ, ಇಟ್ ಮೇ ನಾಟ್ ಬಿ ರಿಲೆವೆಂಟ್. ದಟ್ ಈಸ್ ವೈ ಇಂಡಿಯಾ ಈಸ್ ಟೇಕಿಂಗ್ ಇಟ್ ಎ ವೆರಿ ಕಾಷಿಯಸ್ ಅಪ್ರೋಚ್ ಟು ದಿಸ್. ನಾನು ನೇರವಾಗಿ ಕೇಳ್ಬಿಡ್ತೀನಿ, ಬಾಂಗ್ಲಾದೇಶದಲ್ಲಿ ನಡೀತಿರೋದು ಹಾಗಾದ್ರೆ ಜೆನೋಸೈಡ್ ಹೌದಾ ಅಲ್ವಾ? ಖಂಡಿತ ಹೌದು, ಖಂಡಿತ ಹೌದು. ಇಟ್ ಮೇ ನಾಟ್ ರಿಫ್ಲೆಕ್ಟ್ ಇನ್ ಡೆತ್, ನಂಬರ್ ಆಫ್ ಡೆತ್, ಬಟ್ ಇಟ್ ರಿಫ್ಲೆಕ್ಟ್ಸ್ ಇನ್ ದ ಡಿಗ್ರಿ ಆಫ್ ಹೇಟ್ರೆಡ್. ದಟ್ ಈಸ್ ವೈ we should not wait anymore to make it genocide, mass genocide. ಈ ದ್ವೇಷ ಯಾಕೆ ಅನ್ನೋದ್ರ ಬಗ್ಗೆನೂ ನನಗೆ ಡೀಟೇಲ್ಸ್ ಬೇಕು ಸರ್. ಅದಕ್ಕಿಂತ ಮುಂಚೆ ಸುದರ್ಶನ್ ಸರ್, ದುರಂತ ನೋಡಿ, ನಮ್ಮದೇ ದೇಶದ ರಾಜಕಾರಣಿಗಳ ಬಾಯಲ್ಲಿ ಬರ್ತಾ ಇರೋ ಕೆಲವೊಂದಷ್ಟು ಹೇಳಿಕೆಗಳು, ಇದನ್ನು ನಾವು ಯಾವ ರೀತಿ ಗಮನಿಸಬೇಕೋ ಗೊತ್ತಿಲ್ಲ. ಲಿಂಚಿಂಗು ಹಾಗೆ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳು ಭಾರತದಲ್ಲಾಗಿಲ್ವಾ? ಇಲ್ಲಿ ಗೋಹತ್ಯೆ ನಿಷೇಧ ಹೆಸರಲ್ಲಿ ಲಿಂಚಿಂಗ್ ಆಗುತ್ತೆ, ಗೋಹತ್ಯೆ ನಿಷೇಧ ಹೆಸರಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗುತ್ತೆ, ಬಾಂಗ್ಲಾದೇಶದಲ್ಲೂ ಆಗ್ತಿರೋದೇ. ನೀವು ಹೈಪ್ ಮಾಡಬೇಡಿ ಅಂತ ಹೇಳಿ ಮಾಧ್ಯಮಗಳಿಗೆ ಬಿಟ್ಟಿ ಬೋಧನೆ ಕೊಡ್ತಾರೆ ರಾಜಕಾರಣಿಗಳು ಸರ್. ಫಾರ್ ಗಾಡ್ ಸೇಕ್, ದೇ ಆರ್ ಪೀಪಲ್ ರೆಪ್ರೆಸೆಂಟೇಟಿವ್. ಇದು ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಮಾಬ್ ಲಿಂಚಿಂಗು, ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಮೈನಾರಿಟಿಗಳ ಮೇಲೆ ಅಟ್ಯಾಕು, ಹಾಗೆ ಭಾರತದಲ್ಲಿ ನಡೆದ ಕೆಲ ಘಟನೆಗಳು, ಆರ್ ದೇ ಸೇಮ್? ಈಗ ನೋಡಿ, ಮೀಡಿಯಾದಲ್ಲಿ ಏನು ಹೈಪ್ ಅಂತ ಹೇಳ್ತಿರಲ್ಲ,
ಹೈಪ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಎಲ್ಲ ಬಾಂಗ್ಲಾದೇಶಿಗಳು ಇದನ್ನು ಮಾಡ್ತಿದ್ದಾರಾ? ಅದು ತಪ್ಪು. ಯಾರು ಮಾಡ್ತಿದ್ದಾರೆ ಅದನ್ನು ಸ್ವಲ್ಪ ಫೋಕಸ್ ಮಾಡೋಣ. ಇನ್ನು 1971 ಈ ಮಧ್ಯಾಹ್ನ ಇದು ಆದಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಬಾಂಗ್ಲಾದೇಶದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅದನ್ನು ಹೇಳ್ತೀನಿ. 1971 ಯಾವಾಗ ಬಾಂಗ್ಲಾದೇಶದ ವಿಮೋಚನೆ ಆಯಿತು, ಆವಾಗ ಪಂಜಾಬಿ ಕಲ್ಚರ್ ಹೊರಟೋಯ್ತು, ಬೆಂಗಾಳಿ ಸಂಸ್ಕೃತಿ ಉಳ್ಕೊಳ್ತು, ಉರ್ದು ಹೊರಟೋಯ್ತು, ಬೆಂಗಾಳಿ ಭಾಷೆ ಉಳ್ಕೊಳ್ತು. ಒಂದು ಹೊಕ್ಕಳು ಬಳ್ಳಿಯಾಗಿ ಉಳ್ಕೊಂಡಿದ್ದು ಜಮಾಯಿತೆ ಇಸ್ಲಾಂ. ಓಕೆ, ಅದು ಇಟ್ ಈಸ್ ನಾಟ್ ಎ ಎಂಟೈರ್ ಪಾಪ್ಯುಲೇಷನ್ ಆಫ್ ಬಾಂಗ್ಲಾದೇಶ್, ಇಟ್ ಈಸ್ ಎ ವೆರಿ ಸ್ಮಾಲ್ ಪೋರ್ಷನ್ ಆಫ್ ಬಾಂಗ್ಲಾದೇಶ್. ಈಗ ನೋಡಿ, ಇಸ್ಲಾಮಿನಲ್ಲಿ ಬ್ರಾಡ್ಲಿ 2 ಪಂಗಡ ಇದ್ದಾವೆ, ಸುನ್ನಿ ಆ್ಯಂಡ್ ಶಿಯಾ ಅಂತೇಳಿ. ಸುನ್ನಿನಲ್ಲಿ ಮತ್ತೆರಡು ಪಂಗಡ ಇದ್ದಾವೆ, ದಿಯೋಬಂದಿ ಆ್ಯಂಡ್ ಬರೇಲ್ವಿ ಅಂತ. ಇವೆರಡೂ ಉಟ್ಕೊಂಡಿದ್ದು ನಮ್ಮ ಉತ್ತರ ಪ್ರದೇಶದಲ್ಲೇ. ದಿಯೋಬಂದಿ ಹರಡ್ಕೊಂಡ್ಬಿಡ್ತು ಅಫ್ಘಾನಿಸ್ತಾನದವರೆಗೂ. ಅಫ್ಘಾನಿಸ್ತಾನ್, ಖೈಬರ್ ಕಣಿವೆ, ಪಾಕಿಸ್ತಾನ್. ಅದು ನಿಧಾನವಾಗಿ ಬಾಂಗ್ಲಾದೇಶ ಉಟ್ಕೊಂಡಾಗ ಅಲ್ಲಿ ಉಳ್ಕೊಂಡೇ ಬಿಡ್ತು. ಇನ್ನೆಲ್ಲ ಪಾಕಿಸ್ತಾನದ ಯಾವ ಒಂದು ಕಲ್ಚರು ಇಲ್ಲ, ಭಾಷೆ ಇಲ್ಲ, ಇದೊಂದು ಉಳ್ಕೊಂಡ್ಬಿಡ್ತು. ಬಟ್ ಇದು ಉಳ್ಕೊಂಡಿದ್ದು ಒಳಗಡೆ, ಹುತ್ತದ ಒಳಗಡೆ ಮುಸುಗುಟ್ತಾ ಇತ್ತು. ಯಾಕಂದರೆ ಅವರಿಗೆ ಅವಕಾಶ ಸಿಗಲಿಲ್ಲ ಮೊದಲು 4 ವರ್ಷ. ಯಾವಾಗ ಶೇಖ್ ಮುಜಿಬುರ್ ರೆಹಮಾನ್ ಕೊಲೆ ಆಯಿತು, ಜನರಲ್ ಮುಜಿಬುರ್ ರೆಹಮಾನ್ ಟೇಕ್ ಓವರ್ ಮಾಡಿದ, ಅವರು ಹೊರಗೆ ಬಂದುಬಿಟ್ರು ಹುತ್ತದಿಂದ. ಹೀಗೆ ಇದೊಂದು ಪ್ಯಾಟರ್ನು ಬಾಂಗ್ಲಾದೇಶದಲ್ಲಿ. ಕೆಲವು ಸರಿ ಹುತ್ತದೊಳಗಿರ್ತಾರೆ, ಮತ್ತೆ ಹೊರಗೆ ಬರ್ತಾರೆ. ಶೇಖ್ ಹಸೀನಾ ಇದ್ದಾಗ ಶಿ ಮ್ಯಾನೇಜ್ ಟು ಸಪ್ರೆಸ್ ದೇಮ್, ಇರಲಿಲ್ಲ ಅಂತ ಅಲ್ಲ, ಶಿ ಮ್ಯಾನೇಜ್ ಟು ಸಪ್ರೆಸ್ ದೇಮ್. ಬಟ್ ಇದು 2 ರೀತಿಯಾಗಿ ನಡೆಯುತ್ತೆ. ಒಂದು ರಾಜಕೀಯ ವಲಯದಲ್ಲಿ ನಡೆಯುತ್ತೆ, ಇನ್ನೊಂದು ಬ್ರೈನ್ ವಾಷಿಂಗ್ ಅಟ್ ದಿ ರೂಟ್ ಲೆವೆಲ್. ಈ ಯಾರ್ಯಾರು ಹಳ್ಳಿಗಳಲ್ಲೆಲ್ಲ ಹೋಗಿ ಅಲ್ಲೇ ನೆಲೆಸಿ ಅಲ್ಲಿ ಬ್ರೈನ್ ವಾಶ್ ಮಾಡೋಕ್ಕೆ ಶುರು ಮಾಡಿದರು, ಈಗ ಮಾಡ್ತಿರೋದೆಲ್ಲ ಅವರು. ಆಮೇಲೆ ವಿದ್ಯಾರ್ಥಿಗಳಿಗೆ, ಯೂನಿವರ್ಸಿಟಿಗಳಿಗೆ ಇವರು ಇನ್ಫ್ಲೂಯೆನ್ಸ್ ಆಗಿ ಹೋದರು. ಸೊ ನನ್ನ ಪ್ರಕಾರ ಭಾರತದಲ್ಲಿ ಏನೇನೆಲ್ಲ ಹೇಳಿಕೆ ಕೊಡ್ತಾರೆ, ಇಟ್ ಈಸ್ ಇರಿಲೆವೆಂಟ್. ಯಾರೋ ಒಬ್ಬರು ಮೊನ್ನೆ ಹೇಳ್ತಾ ಇದ್ರು, ಯು ಕೆನಾಟ್ ಕಾಲ್ ಇಟ್ ಜಿನೋಸೈಡ್, ಯಾಕಂದರೆ ಇಬ್ಬರೇ ಸತ್ತಿರೋದು. ಜಿನೋಸೈಡ್ ಅನ್ನೋಕ್ಕೆ ಎಷ್ಟು ಜನ ಸಾಯಿಸಬೇಕು? ಇಟ್ ಈಸ್ ಅ ಕಲ್ಚರಲ್ ಹೇಟ್ರೇಡ್ by few people. So we should dissociate the others. ಯಾಕಂದರೆ ಇದನ್ನು ಹೀಗೆ ಮುಂದುವರಿಸ್ಕೊಳ್ತಾ ಹೋದರೆ ಇಟ್ಸ್ ಎ ವಿಷಿಯಸ್ ಸರ್ಕಲ್. ಇಟ್ ವಿಲ್ ಕಂಟಿನ್ಯೂ ಟು ಎಕ್ಸ್ಪ್ಲೋಡ್ ಆರ್ ಇಂಪ್ಲೋಡ್. ಸೊ ಅದು ನಾವು ನಮ್ಮ ಭಾರತೀಯರು ರಾಜಕೀಯ ಧುರೀಣರೋ ಅಥವಾ ಮಾಧ್ಯಮದಲ್ಲಿ ಈ ಡಿಬೇಟ್ ಮಾಡೋಕ್ಕೆ ಮೊದಲೆಲ್ಲ ಬಂದಿರ್ತಾರೆ, ಏನೇನು ಹೇಳ್ತಾರೆ, ಇಟ್ ಮೇ ನಾಟ್ ಬಿ ರಿಲೆವೆಂಟ್. ದಟ್ ಈಸ್ ವೈ ಇಂಡಿಯಾ ಈಸ್ ಟೇಕಿಂಗ್ ಇಟ್ ಎ ವೆರಿ ಕಾಷಿಯಸ್ ಅಪ್ರೋಚ್ ಟು ದಿಸ್. ನಾನು ನೇರವಾಗಿ ಕೇಳ್ಬಿಡ್ತೀನಿ, ಬಾಂಗ್ಲಾದೇಶದಲ್ಲಿ ನಡೀತಿರೋದು ಹಾಗಾದ್ರೆ ಜೆನೋಸೈಡ್ ಹೌದಾ ಅಲ್ವಾ? ಖಂಡಿತ ಹೌದು, ಖಂಡಿತ ಹೌದು. ಇಟ್ ಮೇ ನಾಟ್ ರಿಫ್ಲೆಕ್ಟ್ ಇನ್ ಡೆತ್, ನಂಬರ್ ಆಫ್ ಡೆತ್, ಬಟ್ ಇಟ್ ರಿಫ್ಲೆಕ್ಟ್ಸ್ ಇನ್ ದ ಡಿಗ್ರಿ ಆಫ್ ಹೇಟ್ರೆಡ್. ದಟ್ ಈಸ್ ವೈ we should not wait anymore to make it genocide, mass genocide.